ರಾಜ್ಯದಲ್ಲಿ ಒಳ ಮೀಸಲಾತಿ ಕಾವು ಜೋರಾಗಿದೆ. ಎಡಗೈ ಮತ್ತು ಬಲಗೈ ನಡುವಿನ ಭಿನ್ನಾಭಿಪ್ರಾಯ ಇದೀಗ ರಾಜ್ಯ ಸರ್ಕಾರಕ್ಕೆ ತಲೆನೋವಾಗಿ ಪರಿಣಮಿಸಿದೆ. ಈ ವಿವಾದ ಇದೀಗ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ನಿವಾಸಕ್ಕೆ ಬಂದು ನಿಂತಿದೆ. ಬೆಂಗಳೂರಿನ ಖರ್ಗೆ ನಿವಾಸದಲ್ಲಿ ಇಂದು ಮಹತ್ವದ ಸಭೆಯೊಂದನ್ನ ಮಾಡಲಾಗಿತ್ತು. ಸಚಿವ ಪ್ರಿಯಾಂಕ ಖರ್ಗೆ, ಮುನಿಯಪ್ಪ ಸೇರಿ ಇನ್ನಿತರೆ ನಾಯಕರು ಗಂಭೀರ ಚರ್ಚೆ ನಡೆಸಿದ್ದಾರೆ. ಹಲವು ಗಂಟೆಗಳ ಚರ್ಚೆ ಬಳಿಕ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯಿಸಿ, ಒಳ ಮೀಸಲಾತಿ ಸಂಬಂಧ ಬಿಜೆಪಿಯ ನಾಯಕರು ಇಷ್ಟೆಲ್ಲಾ ಮಾತನಾಡ್ತಾರಲ್ಲ, ಒಂದಾದ್ರೂ ಬಿಜೆಪಿ ರಾಜ್ಯಗಳಲ್ಲಿ ಇದನ್ನ ಜಾರಿಗೆ ತಂದಿದ್ದಾರಾ? ಇಡೀ ಭಾರತದಲ್ಲಿ 2 ರಾಜ್ಯಗಳಲ್ಲಿ ಮಾತ್ರ ಕಾಂಗ್ರೆಸ್ ಅಂತ ಹೇಳ್ತಾರಲ್ಲ, ಮಿಕ್ಕಿದ್ದೆಲ್ಲ ಬಿಜೆಪಿ ರಾಜ್ಯಗಳಿದ್ದಾವೆ. ಅಲ್ಲಿ ಯಾವುದಾದ್ರೂ ಒಂದು ರಾಜ್ಯದಲ್ಲಾದ್ರೂ ಒಳ ಮೀಸಲಾತಿ ತಂದಿದ್ದಾರಾ ಎಂದು ಬಿಜೆಪಿ ಒಂದು ಅರ್ಥ ಮಾಡ್ಕೋಬೇಕು. ನಿನ್ನೆಯಿಂದ ಸ್ಟೇಟ್ಮೆಂಟ್ ನಾನು ನೋಡ್ತಾ ಇದ್ದೀನಿ. ಎಲ್ಲರೂ ಕೂಡ ಸೇರಿ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೀವಿ. ನಮ್ಮ ಚಿತ್ರದುರ್ಗದಲ್ಲಿ ಸಮಾವೇಶ ಮಾಡಿದಾಗ ಇದನ್ನು ನಾವು ಘೋಷಣೆ ಮಾಡಿದ್ವಿ, ಮ್ಯಾನಿಫೆಸ್ಟೋನಲ್ಲಿ ಹಾಕಿದ್ವಿ. ಸರ್ಕಾರ ಬಂದ ಮೇಲೆ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿಕೊಂಡು ಇಂಟರ್ನಲ್ ರಿಸರ್ವೇಷನ್ ಬಗ್ಗೆ ತಾವು ಸ್ಪಷ್ಟವಾದಂಥ ನಮಗೆ ನಿರ್ದೇಶನ ನೀಡಿ ಅಂತ. ಅಷ್ಟರಲ್ಲಿ ಹೈಕೋರ್ಟು ಇಲ್ಲ, ನಿಮ್ಮ ಹತ್ರ ಎಂಪೆರಿಕಲ್ ಡೇಟಾ ಇದ್ದರೆ ಇಂಟರ್ನಲ್ ರಿಸರ್ವೇಷನು ಸ್ಟೇಟ್ ಗೌರ್ಮೆಂಟ್ ಜವಾಬ್ದಾರಿ ಅಂತ ಹೇಳಿದ್ರಿ. ನಮ್ಮ ಹತ್ರ ಎಂಪೆರಿಕಲ್ ಡೇಟಾ ಇರಲಿಲ್ಲ. ಎಕನಾಮಿಕ್ ಸರ್ವೆ ಸೆನ್ಸಸ್ ಮಾಡಿಸಿದಾಗ ಸ್ವಲ್ಪ ಎಂಪೆರಿಕಲ್ ಡೇಟಾ ಸಿಕ್ತು. ಎಂಪೆರಿಕಲ್ ಡೇಟಾ ಸಿಕ್ಕಾದಮೇಲೆ ಸ್ವಲ್ಪ ಗೊಂದಲಗಳಿತ್ತು. ಆಯ್ತಪ್ಪ, ಆದರೂ ಕೂಡ ಎಲ್ಲರಿಗೂ ಕೂತ್ಕೊಂಡು ಬಗೆಹರಿಸುವ ಪ್ರಾಮಾಣಿಕ ಪ್ರಯತ್ನ ನಮ್ಮ ಸರ್ಕಾರ ಮಾಡ್ತು. ಅದಾದಮೇಲೆ 665 ಅಂದ್ಬಿಟ್ಟು ಕ್ಯಾಟಗರಿ ABC ಮಾಡಿದ್ವಿ. ಅಷ್ಟರಲ್ಲಿ ಈ 50% ಮೀಸಲಾತಿ 56ಕ್ಕೆ ಹೋಗ್ಬೇಕಂತನೂ ಕೂಡ ಒಂದು ಪ್ರಸ್ತಾವನೆ ಇತ್ತು. ಅದ್ರ ವಿರುದ್ಧ ಕೋರ್ಟಿಗೆ ಹೋದರು, ಇದ್ರ ವಿರುದ್ಧ ಕೋರ್ಟಿಗೆ ಹೋದರು. ಒಟ್ಟು 6 ಪ್ರಕರಣಗಳು ಹೋಗಿದೆ. ಅಷ್ಟರಲ್ಲಿ ರೆಕ್ರೂಟ್ಮೆಂಟ್ ನಿಲ್ಲಿಸ್ಬೇಕಂದ್ಬಿಟ್ಟು ಕೂಡ ಕೆಲವು ಜನ ಹೇಳಿದ್ಮೇಲೆ ಅದನ್ನು ಕೂಡ ಸರ್ಕಾರ ಆಯ್ತಪ್ಪ ಸಾಮಾಜಿಕ ನ್ಯಾಯ ಹಿನ್ನೆಲೆಯಲ್ಲಿ ಒಂದು ಪ್ರಯತ್ನ ಮಾಡೋಣ ಅಂತ ಅದನ್ನು ಕೂಡ ಸ್ಥಗಿತ ಮಾಡಿದ್ರು. ಅಷ್ಟರಲ್ಲಿ 3-4 ಸರಿ ಪ್ರೊಟೆಸ್ಟ್ ಕೂಡ ಆಗಿದೆ. ಮತ್ತು ಅದಕ್ಕಿಂತ ಮುಂಚೆ ನಾವು ಇದು ಎಂಪೆರಿಕಲ್ ಡೇಟಾ ಬಂದ ಮೇಲೆ ಕಾಯ್ದೆಯನ್ನು ಮಾಡಿದ್ವಿ. ಕಾಯ್ದೆಯನ್ನು ಮೇಲ್ಮನೆಯಲ್ಲಿ ಕೆಳಗಿನ ಮನೆಯಲ್ಲಿ ಪಾಸ್ ಮಾಡಿದ್ವಿ, ಗವರ್ನರಿಗೆ ಕಳಿಸ್ತೀವಿ. ಅಲ್ಲಿಂದ ಏನು ಅಡಚಣೆಗಳಿತ್ತು ಖುದ್ದಾಗಿ ಹೋಗಿ ಭೇಟಿಯಾಗಿ ಎಲ್ಲ ಸಚಿವರು ಗವರ್ನರಿಗೆ ಮನವಿ ಮಾಡಿದ್ಮೇಲೆ ಅವರು ಕೂಡ ಸೈನ್ ಹಾಕಿ ಕಳಿಸಿದ್ದಾರೆ. ಈಗ ಸರ್ಕಾರದಿಂದ ಇವೆಲ್ಲ ಪ್ರಯತ್ನಗಳು ಪ್ರಾಮಾಣಿಕವಾಗಿ ನಡೆದಿಲ್ವಾ? ಅದು ಬದ್ಧತೆ ಇಲ್ವಾ? ಇದೆ ಅಲ್ವ? ಈಗ ಯಾರೋ ಕೋರ್ಟಿಗೆ ಹೋದರೆ ಅದರಲ್ಲಿ ನಮ್ಮದೇನು ತಪ್ಪಿದೆ? ಈಗ ಎಲ್ಲರಿಗೂ ಕೋರ್ಟಿಗೆ ಹೋಗೋ ತಡೆಯೋ ಶಕ್ತಿ ಸರ್ಕಾರಕ್ಕೆ ಇದೆಯಾ? ಅಥವಾ ನಾವು ಮಾಡ್ಬೋದಾ? ಸ್ವಲ್ಪನ ಇದನ್ನು ಅರ್ಥ ಮಾಡ್ಕೊಂಡು ಸರ್ಕಾರದ ನಿಲುವು ಏನಿದೆ, ಸರ್ಕಾರದ ಪ್ರಯತ್ನಗಳೇನಿದೆ ಅದನ್ನು ಅವರು ತಿಳ್ಕೊಂಡ್ರೆ ನಿಜವಾಗ್ಲೂ ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಸಾವಿರಾರು ಜನ, ಲಕ್ಷಾಂತರ ಮಕ್ಕಳು ಇವತ್ತು ಬೀದಿಗಿಳಿತಾ ಇದ್ದಾರೆ ಹೋರಾಟಕ್ಕೆ. ಆಮೇಲೆ ಏನಿದ್ರು ಕಾನೂನು ಪ್ರಕಾರನೇ ಮಾಡಬೇಕಲ್ಲ. ನಾನು ಕಾನೂನು ಬಿಟ್ಟು ನಾನಿರ್ಬೋದು, ನೀವಿರ್ಬೋದು, ಸರ್ಕಾರ ಇರ್ಬೋದು, ಕಾನೂನನ್ನು ಬಿಟ್ಟು ಮಾಡಲಿಕ್ಕಾಗುತ್ತಾ? ಸೊ ಏನೇ ಇದ್ರೂ ಕೂಡ ಎಲ್ಲರೂ ಕಾನ್ಫಿಡೆನ್ಸಲ್ಲಿ ತೊಗೊಂಡೇ ಮಾಡ್ತಾ ಇರೋದು. ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಯವ್ರ ಕಚೇರಿನಲ್ಲಿ 4 ತಾಸು ಚರ್ಚೆ ಆಯಿತು. ಅದಾದಮೇಲೆ ಅದೇ ಸಂಜೆ ಹೋದ ಗುರುವಾರ 4 ತಾಸು ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಯಿತು. ಏನು ಕದ್ದಿ ಮುಚ್ಚಿ ಏನಾದರೂ ಮಾಡ್ತಾ ಇದೀವಾ? ಎಲ್ಲನೂ ಸರ್ಕಾರ ಎಲ್ಲ ಲೀಡರ್ಸ್ಗೆ ಮಾಡ್ತಾ ಇರೋದು. ಸರ್, ಈ 56,000 ನೇಮಕಾತಿ ಏನಿದೆ ಅದರಲ್ಲೂ ಕೂಡ ಮೀಸಲಾತಿ, ಒಳ ಮೀಸಲಾತಿಯನ್ನು ಅನ್ವಯಿಸಿಕೊಂಡೇ ನೇಮಕಾತಿ ಮಾಡಿ ಅನ್ನೋದು ಆಯಿತು ಸರ್. ಏನಾದರೂ ಮಾಡೋಣ, ವಿಧಾನ ಏನು? ಈಗ ನೋಡಿ, 6 ಕೇಸ್ ಇದೆ ಏನ್ರಿ? ಒಂದು 56%. ಇಂಟರ್ನಲ್ ರಿಸರ್ವೇಷನ್ ಬಗ್ಗೆನೂ ಕೂಡ ಒಂದು ಕೇಸ್ ಇದೆಯಾ? ನಾವೇನು ಹೇಳ್ತಾ ಇದ್ದೀವಿ, ಅದೇನಿದೆ ಆದೇಶ ಬರಲಿ ಕೋರ್ಟಿಂದ, ಇತ್ಯರ್ಥ ಆದ ತಕ್ಷಣ ಅದ್ರ ಪ್ರಕಾರ ಮಾಡೋಣ. ಈಗ 6% ಎಕ್ಸೆಸ್ ಕೂಡ ನಾವು ಬ್ಯಾಕ್ಲಾಗ್ ಕನ್ಸಿಡರ್ ಮಾಡಕ್ಕೆ ರೆಡಿ ಇದೀವಲ್ಲ, ಇನ್ನೇನು ಮಾಡ್ಬೋದು? ಹೇಗೆ ಅಂತ ನೋಡಿ ಸರ್, ನಾವು ಭಾಳ ಸ್ಪಷ್ಟವಾಗಿದ್ದೀವಿ. ಇವರೆಲ್ಲರೂ ಸುಮ್ಮನೆ ಅಪಪ್ರಚಾರ ಮಾಡ್ಕೊಂಡು ಹೇಳ್ತಾ ಇದ್ದಾರೆ, ಏನೋ ಒಳ ಮೀಸಲಾತಿದು ವಿರುದ್ಧ ಇದ್ದೀವಿ. ಹೇಗೆ ವಿರುದ್ಧ ಇದ್ದೀವಿ? ನಾವೇ ತಾನೇ ಕಾಯ್ದೆ ತಂದಿದ್ದು, ನಾವೇ ತಾನೇ ಕಾನೂನು ಮಾಡಿದ್ದು. BJP ಸರ್ಕಾರ ಮಾಡಿತೇನ್ರಿ? BJP ಸರ್ಕಾರ ಸದಾಶಿವ ಆಯೋಗ ತಿರಸ್ಕಾರ ಮಾಡ್ಕೊಂಡು ಕೂತಾಗ ಎಲ್ಲರೂ ಬಾಯಿ ಮುಚ್ಕೊಂಡು ಕೂತಿದ್ರು. ಅದಾದಮೇಲೆ ಮಾಧುಸ್ವಾಮಿ ವರದಿ ಬಂತು, ಮಾಧುಸ್ವಾಮಿ ಸಮಿತಿ ರಚನೆ ಆಯಿತು, ಅವ್ರ ವರದಿ ಬಂತು. ಅವಾಗೂ ಕೂಡ ಗೊಂದಲ ಆದಾಗ ಇವರೆಲ್ಲರೂ ಸುಮ್ಮನೆ ಇದ್ದು. ನಮ್ಮ ಸರ್ಕಾರ ಬಂದಾಗ ತಾನೇ ಇವೆಲ್ಲ ಆಗಿರೋದು, ಕಾಯ್ದೆ ಆಗಿರೋದು, ಮಾಡಿರೋದು.
ಇದಕ್ಕಿಂತ ಹೆಚ್ಚು ಏನು ಮಾಡ್ಬೋದು ಕಾನೂನಾತ್ಮಕವಾಗಿ ಆಡಳಿತಾತ್ಮಕವಾಗಿ ಹೇಳಿದ್ರೆ ನಾವು ಮಾಡ್ಬೋದು. ಸುಮ್ಮನೆ ಕೂತ್ಕೊಂಡು ಇನ್ನು ಕಾನೂನಿನ ಗಂಟುಗಳು ಕಟ್ಕೊಂಡಿದ್ರೆ ದಟ್ ಈಸ್ ನಾಟ್ ಅಡ್ಮಿನಿಸ್ಟ್ರೇಷನ್. ಸರ್ ಅವರ ಏನಂದ್ರೆ 56,000 ಹುದ್ದೆಯಲ್ಲಿ ನಮಗೇನು ರಿಸರ್ವೇಶನ್ ಸಿಗಲ್ಲ, 101 ಜಾತಿನ ಸೇರಿಸಿದ್ರೆ ನಮ್ಗೆ ಹೇಗೆ ಅಂತ ಅವರು ಆತಂಕ. ನೋಡಿ ಅದೇ ಈಗ ಸುಪ್ರೀಂ ಕೋರ್ಟ್ ಆದೇಶ ಏನಿದೆ ಎಂಪೆರಿಕಲ್ ಡೇಟಾ ಇದೆ, ಆ 15% ಎಂಪೆರಿಕಲ್ ಡೇಟಾ ಇದೆಯಾ ಅಂತ ಕೇಳಬೇಕಲ್ಲ ನಾವು. ಈಗ ಅದು 15 ವರ್ಷದ ಹಿಂದಿನ ಸೆನ್ಸಸ್, ಆವಾಗ ಅಂಕಿಅಂಶಗಳು ಏನಿತ್ತು ಹೇಗಿತ್ತು ಅಂತ ಯಾರಿಗೂ ಗೊತ್ತಿಲ್ಲ. ಆವಾಗ ಈ ಫ್ಯಾಕ್ಟರನ್ನು ಈ ಡೇಟಾ ಪಾಯಿಂಟನ್ನೇ ನಾವು ಕಲೆಕ್ಟ್ ಮಾಡ್ಕೊಂಡಿಲ್ಲ ಅಲ್ವಾ. ಸೊ ಆದ್ದರಿಂದ ಏನೇ ಇದ್ರೂ ಕೂಡ ಅವ್ರಿಗೆ ಎಲ್ಲರಿಗೂ ಮಾತಾಡ್ಬಿಟ್ಟೆ ಈ ತೀರ್ಮಾನಕ್ಕೆ ಬಂದಿರೋದಲ್ಲ. ಕ್ಯಾಬಿನೆಟಿಗೆ ಸಬ್ಜೆಕ್ಟ್ ಹಾಗೆ ಬಂತ, ಕ್ಯಾಬಿನೆಟ್ನಲ್ಲಿ ಹಾಗೆ ಪಾಸ್ ಮಾಡಿದ್ವಾ. ನಾನು ಹೇಳ್ತಾ ಇದ್ದೀನಲ್ವ, CM ಕಚೇರಿನಲ್ಲಿ 4 ತಾಸು ಎಲ್ಲರೂ ಚರ್ಚೆ ಮಾಡಿದ್ದೀವಿ. ಅದಾದಮೇಲೆ ತಾನೇ ಗವರ್ನರ್ ಹತ್ರ ಹೋಗಿದ್ದು. ಗವರ್ನರ್ ಹತ್ರ ಹೋಗ್ಬಿಟ್ಟು ನಾವೇನು ಬಿಲ್ ತಡೆ ಹಿಡಿ ಅಂತ ಹೇಳಿದ್ವಾ. ದಯವಿಟ್ಟು ಸ್ವಾಮಿ ಸಿಗ್ನೇಚರ್ ಮಾಡಿಬಿಟ್ಟು ಕೊಡಿ, ನಮ್ಗೆ ಕಷ್ಟ ಆಗ್ತಾಯಿದೆ ಅಂತ ಹೇಳಿದ್ಮೇಲೆ ತಾನೇ ಅವರು ಸೈನ್ ಮಾಡಿರೋದು. ಟೆಲ್ ಮಿ, ನಮ್ಮ ಬದ್ಧತೆಗೆ ಹೇಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ ಯಾರನ್ನ? ಹೌ ದಟ್ ಇಸ್ ಮೈ ಓನ್ಲಿ ಕ್ವೆಶ್ಚನ್. ನೋಡಿ ಅದೇ ಕೇಳ್ತಾ ಇರೋದಲ್ಲ. ಈಗ ಆಲ್ರೆಡಿ ಎವ್ರಿಥಿಂಗ್ ಇಸ್ ಚಾಲೆಂಜ್. 6 ಕೇಸ್ ಇದೆ ಸ್ವಾಮಿ, 6 ರಿಟ್ ಪೆಟಿಷನ್ಸ್ ಇದೆ. ಅದನ್ನು ಒಂದಕ್ಕೊಂದು ನೀವು ಹೊತ್ಕೊಂಡು ಹೋದರೆ ನಮ್ಮ ಮಕ್ಕಳ ಭವಿಷ್ಯ ಹೇಗೆ ಕಟ್ಟೋದು ನಾವು? ಬರೀ ಒಂದು ಸಮಾಜದಲ್ಲ, ಎಲ್ಲರದ್ದು ಜವಾಬ್ದಾರಿ ಅಲ್ಲ ನಮ್ಮದು. ಹೌದು, ಹೆಚ್ಚು ನಮ್ಮ ಸಮಾಜದ ಮೇಲೆ ಇರಬೇಕು. ಯಾಕಂದರೆ ನಮ್ಮ ಸಮಾಜಗಳು ಏನೋ ವಂಚಿತರಾಗಿದ್ದಾರೆ. ಸಮಾಜದ ಏನು ಈ ವ್ಯವಸ್ಥೆಯಲ್ಲಿ ಅಡಿಪಾಯನಲ್ಲೂ ಇಲ್ಲ. ಆದರೆ ಒಮ್ಮತದ ನಿರ್ಧಾರಕ್ಕೆ ಬರೋಕ್ಕಾಗ್ತಿಲ್ಲಲ್ಲ ಸರ್ ನಾಯಕರುಗಳು. ಯಾವುದು ಸರ್ ಇದು ವಿಚಾರವಾಗಿ? ನಾನು ವಾಟ್ ಎವರ್ ಇಟ್ ಈಸ್, ನಾನು ಅದೇ ಹೇಳ್ತಾ ಇದ್ದಿರಲ್ಲ. ಯು ನೀಡ್ ಅ ಕಾನ್ಸ್ಟಿಟ್ಯೂಷನಲ್ ಸೊಲ್ಯೂಷನ್ ಫಾರ್ ದಿಸ್, ಯು ನೀಡ್ ಅ ಲೀಗಲ್ ರೆಸಲ್ಯೂಷನ್ ಫಾರ್ ದಿಸ್. ಈಗ ಇಷ್ಟೆಲ್ಲ ಇವ್ರು BJP ನಾಯಕರು ಮಾತಾಡ್ತಾ ಇದ್ದಾರಲ್ಲಪ್ಪ, ಒಂದು BJP ರಾಜ್ಯದಲ್ಲಿ ಇದು ಮಾಡ್ತಾ ಇದ್ದಾರ? ಒಂದು BJP ರಾಜ್ಯದಲ್ಲಿ ಕೊಂಡಾಡ್ತಾರಲ್ಲಪ್ಪ, ಇವ್ರು ಹೇಳ್ತಾರಲ್ಲ ಇಡೀ ಭಾರತದಲ್ಲಿ ಬರೀ 2 ರಾಜ್ಯದಲ್ಲಿ ಮಾತ್ರ ಕಾಂಗ್ರೆಸ್ಸು, 3 ರಾಜ್ಯದಲ್ಲಿ ಮಾತ್ರ ಕಾಂಗ್ರೆಸ್ಸು, ಮಿಕ್ಕಿದೆಲ್ಲ ಕಡೆ BJP ಇದೀವಿ ಅಂತ ಎದೆ ತಟ್ಟು ಹೇಳ್ತಾರಲ್ಲ. ಯಾವ BJP ರಾಜ್ಯದಲ್ಲಿ ಮಾಡಿದ್ದಾರೆ? SCP TSP ಹಣ ಮೀಸಲಿಟ್ಟಿದ್ದಾರಾ ಅವರ ಜನಸಂಖ್ಯೆಗೆ ಅನುಗುಣವಾಗಿ? ಒಂದು ರಾಜ್ಯದಲ್ಲಿ ತೋರಿಸ್ಬಿಡಿ BJP ರಾಜ್ಯದಲ್ಲಿ ಇಂಟರ್ನಲ್ ರಿಸರ್ವೇಷನ್ನ ಅದು ಮಾಡಿದಾರ ಅಲ್ಲಿ ಯಾಕೆ ಆಗ್ತಾ ಇಲ್ಲ ಈ ಸಮಸ್ಯೆಗಳು? ಸರ್, ಈಗ ರಾಜ್ಯದ ನಾಯಕತ್ವ ನಿರೀಕ್ಷೆಯಲ್ಲಿರೋ ದಲಿತ ಸಮುದಾಯಕ್ಕೆ ಈ ಇದು ಒಳ ಮೀಸಲಾತಿ ಜಟಾಪಟಿ ಹಿನ್ನಡೆ ತರಲ್ವಾ ಸರ್? ನೋಡಿ, ಇದಕ್ಕೆ ಏನು ಸಮಸ್ಯೆ ಇಲ್ಲ. ದಲಿತ ನಾಯಕತ್ವಕ್ಕೆ ಯಾವುದೇ ರೀತಿಯಾದಂಥ ಹಿನ್ನಡೆ ಇಲ್ಲ. ನಮ್ಮ ಲೀಡರ್ ಪರಮೇಶ್ವರ್ ಅವರು ಇದ್ದಾರೆ, ಮುನಿಯಪ್ಪ ಸಾಹೇಬರು ಇದ್ದಾರೆ, ಮಹದೇವಪ್ಪ ಸಾಹೇಬರು ಇದ್ದಾರೆ. ನೀವು ನಂಗೆ ನಾಯಕರಾಗಿ ಒಪ್ಕೊಂಡಂಗಿದ್ರೆ ನಾನು ರೆಡಿ ಇದ್ದೀನಿ ಸರ್. ಇನ್ನೊಂದು ಪ್ರಮೋಷನ್ ಸಿಗುತ್ತೆ ಸರ್. ಕುಮಾರಸ್ವಾಮಿ ಅವರು ಗಂಭೀರ ಆಪಾದನೆ ಫೋನ್ ಟ್ಯಾಪಿಂಗ್ ಬಗ್ಗೆ ಸರ್. ಒಂದು ಸಿಸ್ಟಮನ್ನು ಕ್ರಿಯೇಟ್ ಮಾಡಿಕೊಂಡು ಬಣ ರಾಜಕೀಯವನ್ನು ಆ ಮೂಲಕ ಕಂಟ್ರೋಲ್ ಮಾಡೋಕ್ಕೆ ಮಾಹಿತಿ ತಗೊಳ್ಳೋದಕ್ಕೆ ಅವರ ಫೋನ್ ಟ್ಯಾಪ್ ಕೂಡ ಆಗ್ತಿದೆ. ಮತ್ತು ದಿನ ಅಮಿತ್ ಶಾ ಪಕ್ಕದಲ್ಲೇ ಕೂತ್ಕೊತಾರಲ್ಲ ಸರ್, ಕ್ಯಾಬಿನೆಟ್ನಲ್ಲಿರ್ಬೋದು, ಅಲ್ಲಿ ಇಲ್ಲಿ ದಿನ ಸಿಗ್ತಾರಲ್ಲ ಡೆಲ್ಲಿನಲ್ಲಿ. ಕೇಳ್ಕೊಳ್ಳಿ, ಇದು ಪೆಗಸಸ್ ಮಾಡಿದ್ದು ಅವರ ರೈಲ್ವೆ ಮಂತ್ರಿಗಳನ್ನೇ ಟ್ಯಾಪ್ ಮಾಡಿದಂಥ BJP ಸರ್ಕಾರ. ಸುಮ್ಮನೆ ಹಿಂಗೆ ನೋಡಿ, ಒಬ್ಬ ಸೀನಿಯರ್ ಲೀಡರ್ ಆಗಿ, ಮಾಜಿ ಮುಖ್ಯಮಂತ್ರಿಗಳಾಗಿ, ಕೇಂದ್ರ ಸಚಿವರಾಗಿ ಹಿಂಗೆಲ್ಲ ಸಾಕ್ಷಿ ಇರಲಾರ್ದೆ ಮಾತಾಡಿದ್ರೆ ನಾವೇನು ಮಾಡೋಕ್ಕಾಗುತ್ತೆ ಹೇಳಿ? ಇಟ್ಸ್ ಎ ಸೀರಿಯಸ್ ಕ್ರೈಮ್ ದಟ್ ಈ ಸ್ಪೀಕಿಂಗ್ ಆಫ್. BJP ಆರ್ ಅಶೋಕ್ ಅವ್ರು ಇರ್ಬೋದು, ಕುಮಾರಸ್ವಾಮಿ ಅವ್ರು ಇರ್ಬೋದು, ಯಾರೇ ಇರ್ಬೋದು, ಎಲ್ಲಿ ಏನು ಹೇಗೆ ಅಂತ ಹೇಳಿದ್ರೆ ಗೊತ್ತಾಗ್ತದೆ. ಈಗ ಆ ಶಕ್ತಿ ನಮಗಿದ್ರೆ ಯಾರ್ದು ಮಾಡ್ತಾ ಇದ್ವಿ ನಾವು ಹೇಳಿ? ಪಾಪ ಅವ್ರಿಗೆ ಯಾಕೆ ತಳ್ತೀವಿ? ಇನ್ನೂ ದೊಡ್ಡ ಮೀನುಗಳವೆ. ಸರ್, ಕಳೆದ ಮೇಲೆ ನಡೆದಂಥ KS ಪರೀಕ್ಷೆಯಲ್ಲಿ ಅಕ್ರಮ ನಡೆದಿದೆ ಅನ್ನೋ ಆರೋಪ. ಒಂದೇ ಫ್ಯಾಮಿಲಿ 2-3 ಜನ KS ಆಯ್ಕೆ ಆಗಿರೋದ್ರ ಬಗ್ಗೆ ಸಾಕಷ್ಟು ಅದ್ರ ಬಗ್ಗೆ ಹೆಚ್ಚು ಮಾಹಿತಿ ಇಲ್ಲ ನನಗೆ. ಆದರೆ ಒಂದು ಮಾತ್ರ ನಾನು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ, ಈ ಸ್ಪರ್ಧಾತ್ಮಕ ಪರೀಕ್ಷೆನಲ್ಲಿ ಮತ್ತು KPSC ಪರೀಕ್ಷೆಗಳಲ್ಲಿ ಅಕ್ರಮ ನಡಿಬಾರ್ದು ಅಂದ್ಬಿಟ್ಟು ಕಾಯ್ದೆ ಮಾಡಿರೋದು ನಮ್ಮ ಸರ್ಕಾರ. ಪ್ರಿವೆನ್ಷನ್ ಆಫ್ ಕರಪ್ಷನ್ ಇನ್ ಕಾಂಪಿಟೇಟಿವ್ ಎಕ್ಸಾಮ್ಸು ಇನ್ ಗೌರ್ಮೆಂಟ್ ರಿಕ್ರೂಟ್ಮೆಂಟ್ ಅಂತ ಆ್ಯಕ್ಟನ್ನೇ ತಂದಿದ್ದು ನಮ್ಮ ಸರ್ಕಾರ 1 ವರ್ಷದಿಂದ. ಅದೇನೇ ಇದ್ರೂ ಕೂಡ ಆ ಆ್ಯಕ್ಟ್ ಪ್ರಕಾರ ನಾವು ಕ್ರಮ ತಗೋತೀವಿ ಫೌಲ್ಡ್ ಗಿಲ್ಟಿ. ಇದೇ ಸಂದರ್ಭದಲ್ಲಿ ಸಚಿವ KH ಮುನಿಯಪ್ಪ ಒಳ ಮೀಸಲಾತಿ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ಒಟ್ಟಿನಲ್ಲಿ ಬಜೆಟ್ಗೂ ಮುನ್ನವೇ ಒಳ ಮೀಸಲಾತಿ ಜಟಾಪಟಿ ನಡೀತಾ ಇದ್ದು, ಎಡಗೈ ಹಾಗೂ ಬಲಗೈ ನಡುವಿನ ಈ ಒಳ ಮೀಸಲಾತಿ ಗೊಂದಲಕ್ಕೆ ಪರಿಹಾರ ಏನು ಅನ್ನೋದನ್ನ ಕಾದು ನೋಡಬೇಕಿದೆ.
ಅಧ್ಯಕ್ಷರು ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆಜಿಯವರು ಈ ವಿಷಯ ಎಲ್ಲ ಒಟ್ಟಿಗೆ ಸೇರಿ ಅಮಿಕಬಲ್ ಆಗಿ ಸೆಟಲ್ಮೆಂಟ್ ಮಾಡ್ಕೊಳ್ಳಿ, ಯಾರಿಗೂ ಅನ್ಯಾಯ ಆಗೋದು ಬೇಡ ಅನ್ನೋ ಮಾತನ್ನು ಹೇಳಿದ್ದಾರೆ. ನಾನು ಕೂಡ ಹೇಳ್ತೀನಿ ಅಂಥೇಳಿ ಹೇಳಿದ್ದಾರೆ. ಅವ್ರದ್ರಲ್ಲಿ ಏನೂ ಅಭ್ಯಂತರ ಇಲ್ಲ. ಎಲ್ಲರೂ ಒಟ್ಟಿಗೆ ಇರಬೇಕು, ಸಮವಾಗಿ ಹಂಚ್ಕೊಳ್ಬೇಕು, ಅಮಿಕಬಲ್ಲಾಗಿ ಸೆಟಲ್ಮೆಂಟು ಮಾಡ್ಕೋಬೇಕು ಅನ್ನೋ ಮಾತನ್ನು ಹೇಳಿದ್ದಾರೆ. ಅದಕ್ಕೆ ನಾವು ಕೂಡ ಸಮ್ಮತಿ ಕೊಟ್ಟಿದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ವಿಷಯವನ್ನು ತಿಳಿಸ್ತೀವಿ ಮತ್ತು ನಮ್ಮ ಪರಮೇಶ್ವರ ಮಹದೇವಪ್ಪ ಆಗಲಿ ಅವ್ರಿಗೂ ಕೂಡ ಗಮನಕ್ಕೆ ತರ್ತೀವಿ. ನಾವು ಇಂಕ್ವಲ್ ಸೆಟಲ್ಮೆಂಟ್ ಮಾಡ್ಕೊಳ್ಳೋಕ್ಕೆ ತಯಾರಿದ್ದೀವಿ. 101 ಜಾತಿಯಲ್ಲಿ ಯಾವುದಕ್ಕೂ ಅನ್ಯಾಯ ಆಗಬಾರ್ದು ಅನ್ನೋ ವಾದದಲ್ಲೇ ನಾನು ಮೊದಲಿನಿಂದಿದ್ದೀನಿ. ನಾವೆಲ್ಲ ಅದರಲ್ಲೇ ಇದ್ದೀವಿ. ಆದ್ದರಿಂದ ಅದನ್ನು ಕರೆಕ್ಟ್ ಮಾಡ್ಕೊಳ್ಳೋಣ, ಅಮಿಕಬಲ್ ಸೆಟಲ್ ಮಾಡ್ಕೊಳ್ಳೋಣ, ಇಷ್ಟೇ ವಿಷಯ ಬೇರೆ ಇಲ್ಲ. ಸಮಾನ ಹಂಚಿಕೆ ಅಂದರೆ ಎಷ್ಟೆಷ್ಟು ಸರ್? ಅದನ್ನು ಅಲ್ಲಿ ತೀರ್ಮಾನ ಆಗಬೇಕು, ಕುಂತು ಮಾತಾಡಿ ಫೈಸಲ್ ಮಾಡ್ಕೊಂಡು ನಾಳೆ ಕ್ಯಾಬಿನೆಟ್ಟಲ್ಲಿ ಅದನ್ನು ಹಂಚಿಕೆ ಸಮವಾಗಿ ಪ್ರಪೋರ್ಚುನೇಟಾಗಿ 17ನ 15ಕ್ಕೆ ತಂದು ಅದನ್ನು ಅನುಸರಿಸಿ ಮಾಡ್ಕೊಳ್ಬೇಕಾಗ್ತದೆ. ಅದನ್ನು ಕ್ಯಾಬಿನೆಟ್ಟಲ್ಲಿ ಆಗೋದು ಇವತ್ತು ಹೇಳೋದು. ಪ್ರಿಯಾಂಕ್ ಖರ್ಗೆ ಅವ್ರು ಹೇಳ್ತಿದ್ದಾರೆ 17% ನಾವು ವರ್ಗೀಕರಣ ಅದು ಮಾಡಿದ್ದೀವಿ, 15ಕ್ಕೆ ಇನ್ನೂ ನಾವು ಮಾಡಿಲ್ಲ, ಅದಕ್ಕೊಂದು ವಿಧಾನ ಇದೆ, ಈಗ ಆಗಲ್ಲ, ಈಗ ಕೋರ್ಟಲ್ಲಿ ಕೇಸ್ ಇದೆ, 6 ಕೇಸ್ಗಳು ಹಾಕಿದ್ದಾರೆ ಅನ್ನುವಂಥ ವಿಚಾರವನ್ನು ಹೇಳ್ತಾ ಇದ್ದಾರೆ. ಅದು ಅವ್ರ ವಿಷಯ, ನಾನು ಮಾತಾಡೋದಿಲ್ಲ. ನಾವು ಅಡ್ವೊಕೇಟ್ ಜನರಲ್ನ ಕಂಡಿದ್ದೀವಿ. ಯಾವ ಕೋರ್ಟು ಅಡ್ಡ ಇಲ್ಲ ಇದನ್ನು ಮಾಡ್ಕೊಳ್ಳೋಕ್ಕೆ. ಯಾವ ಕೋರ್ಟಲ್ಲಿ ಇಷ್ಟೇ ಇಲ್ಲ ಒಳ ಮೀಸಲಾತಿಗೆ ಮಾಡ್ಬೋದು ಅಂತ ಹೇಳಿದ್ದಾರೆ. ಮಾಡೋದಕ್ಕೆ ನಾಳೆ ತೀರ್ಮಾನ ತಗೊಳ್ತೀವಿ, ಎಲ್ಲ ಒಟ್ಟಿಗೆ ಮಾತಾಡ್ಬೇಕು. ಎಸ್ ಮಾತಾಡಿ. ಓಕೆ.